Second question, see figure 3.14 and write the following. Okay, ಈಗ ಒಂದು ಫಿಗರ್ ಕೊಟ್ಟಿದ್ದಾನಲ್ಲ ಅದನ್ನ ನೋಡ್ಬಿಟ್ಟು ನಾವು ಇವೆಲ್ಲ ಆನ್ಸರ್ ಮಾಡಬೇಕು. ಓಕೆ, ಫಸ್ಟ್ ಕ್ವಶನ್ ಏನು, ಕೋಆರ್ಡಿನೇಟ್ಸ್ ಆಫ್ ಬಿ ಕೋಆರ್ಡಿನೇಟ್ಸ್ ಹೇಳ್ಬೇಕಂತ ಹೇಳ್ತೇನೆ. ಫಸ್ಟ್ ಬಿ ಪಾಯಿಂಟ್ ಎಲ್ಲಿದೆ ನೋಡ್ರಿ, ಬಿ ಪಾಯಿಂಟ್ ಇಲ್ಲಿದೆ. ಸೊ ಬಿ ಪಾಯಿಂಟ್ ಇಲ್ಲಿದೆ ತಾನೆ. ಫಸ್ಟ್ ಎಕ್ಸ್ ಆಕ್ಸಿಸ್ ನೋಡ್ರಿ, ಎಕ್ಸ್ ಆಕ್ಸಿಸ್ ಎಲ್ಲಿ ಟಚ್ ಆಗ್ತಾ ಇದೆ, -5 ಹತ್ರ. ಸೊ ಫಸ್ಟ್ ಎಕ್ಸ್ ವ್ಯಾಲ್ಯೂ ಬರಿಬೇಕು. ಎಕ್ಸ್ ಹತ್ರ ಎಲ್ಲಿ ಟಚ್ ಆಗ್ತಿದೆ, -5. ಆಮೇಲೆ ವೈ ಹತ್ರ ಎಲ್ಲಿ ಟಚ್ ಆಗ್ತಿದೆ, 2 ಹತ್ರ ಟಚ್ ಆಗ್ತಿದೆ. ಸೊ ಆನ್ಸರ್ ಬಂದ್ಬಿಟ್ಟು -5, 2. ಓಕೆ, ಈಗ ನೆಕ್ಸ್ಟ್ ಕೋಆರ್ಡಿನೇಟ್ಸ್ ಆಫ್ ಸಿ ಎಲ್ಲಿದೆ ನೋಡ್ರಿ, ಸಿ ಪಾಯಿಂಟ್ ಇಲ್ಲಿದೆ. ಫಸ್ಟ್ ಎಕ್ಸ್ ಆಕ್ಸಿಸ್ ಹತ್ರ ಎಲ್ಲಿ ಟಚ್ ಆಗ್ತಾ ಇದೆ ನೋಡ್ರಿ, ಎಕ್ಸ್ ಆಕ್ಸಿಸ್ ಬಂದು 5 ಹತ್ರ ಟಚ್ ಆಗ್ತಾ ಇದೆ. ಸೊ ಇಲ್ಲಿ 5 ಬರೀತೀನಿ. ಓಕೆ, ಎಕ್ಸ್ ಆಕ್ಸಿಸ್ ಬಂದು 5, ವೈ ಆಕ್ಸಿಸ್ ನೋಡ್ರಿ ಎಲ್ಲಿ ಟಚ್ ಆಗ್ತಾ ಇದೆ, -5. ಸೊ 5, -5 ಇದು ಬಂದು ಕೋಆರ್ಡಿನೇಟ್ಸ್ ಆಫ್ ಸಿ. ಈಗ ನೆಕ್ಸ್ಟ್ ಏನ್ ಕೇಳ್ತಾನೆ, ದ ಪಾಯಿಂಟ್ ಐಡೆಂಟಿಫೈಡ್ ಬೈ ದ ಕೋಆರ್ಡಿನೇಟ್ಸ್ -3, -5. ಈಗ ಉಲ್ಟಾ ಕೊಟ್ಟಿದ್ದಾನೆ. ಮೊದಲು ಪಾಯಿಂಟ್ ಕೊಡ್ತಿದ್ದ, ಕೋಆರ್ಡಿನೇಟ್ಸ್ ಬರಿತಾ ಇದ್ವಿ. ಈಗ ಅವನೇ ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾನೆ, ಅದು ಯಾವ ಪಾಯಿಂಟ್ ಅಂತ ಬರಿಬೇಕು. ಓಕೆ, ಈಗ ನೋಡ್ರಿ -3, -5. ಸೊ ಫಸ್ಟ್ ಎಕ್ಸ್ ಆಕ್ಸಿಸ್ ಅಲ್ಲಿ -3 ಎಲ್ಲಿದೆ ನೋಡ್ರಿ, ಎಕ್ಸ್ ಆಕ್ಸಿಸ್ ಅಲ್ಲಿ -3 ಇದೆ. -5 ಎಲ್ಲಿದೆ, ಓಕೆ, -3, -5 ನೋಡ್ರಿ. ಈ ಪಾಯಿಂಟ್ ತಗೊಂಡ್ರೆ ಎಕ್ಸ್ ಆಕ್ಸಿಸ್ -3, ವೈ ಆಕ್ಸಿಸ್ ಏನು -5. ಸೊ ಆನ್ಸರ್ ಏನಿದು, ಪಾಯಿಂಟ್ ಬಂದ್ಬಿಟ್ಟು ಇ. ಓಕೆ, ಈಗ ಫೋರ್ತ್ ಕ್ವಶನ್ ಕೂಡ ಅಷ್ಟೇ. ಓಕೆ, ಅವ್ನು ಕೋಆರ್ಡಿನೇಟ್ ಕೊಟ್ಟಿದ್ದಾನೆ, ನಾನ್ ಪಾಯಿಂಟ್ ಕಂಡಿಡ್ಬೇಕು. ದ ಪಾಯಿಂಟ್ ಐಡೆಂಟಿಫೈಡ್ ಬೈ ದ ಕೋಆರ್ಡಿನೇಟ್ಸ್ 2, -4. ಎಕ್ಸ್ ಬಂದು 2 ಇದೆ, ಎಕ್ಸ್ ಇದ್ದಲ್ಲಿ 2 ಎಲ್ಲಿದೆ, ಇಲ್ಲಿದೆ ನೋಡ್ರಿ. ಓಕೆ, ವೈ ಬಂದು -4 ಈ ಕಡೆ. ಅಂದ್ರೆ 2 ಇಂದ ಪಾಯಿಂಟ್ ಬಂದ್ರೆ ಏನು, ಜಿ. ಈಗ ನೀವು ಜಿ ನೋಡಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು, 2, ವೈ ವ್ಯಾಲ್ಯೂ -4. ಸೊ 2, -4 ಪಾಯಿಂಟ್ ಯಾವುದು, ಜಿ. ಓಕೆ, ಈಗ ನೆಕ್ಸ್ಟ್ ಫಿಫ್ತ್, ಆಪ್ಸಿಸ್ ಆಫ್ ಪಾಯಿಂಟ್ ಡಿ. ಈಗ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ, ಆಪ್ಸಿಸ್ ಅಂತಂದ್ರೆ ನಥಿಂಗ್ ಬಟ್ ಎಕ್ಸ್ ಆಕ್ಸಿಸ್ ಅಂತ ಗೊತ್ತಿರ್ಬೇಕು. ಓಕೆ, ಆರ್ಡಿನೇಟ್ ಅಂತಂದ್ರೆ ವೈ ಆಕ್ಸಿಸ್ ಅಂತ ಗೊತ್ತಿರ್ಬೇಕು. ಓಕೆನಾ. ಸೊ ನಿಮಗೆ ಆಪ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್, ಆರ್ಡಿನೇಟ್ ಅಂದ್ರೆ ವೈ ಆಕ್ಸಿಸ್. ಅವ್ನು ಏನ್ ಕೇಳ್ತಾನೆ, ಆಪ್ಸಿಸ್ ಆಫ್ ಪಾಯಿಂಟ್ ಡಿ. ಡಿ ಎಲ್ಲಿದೆ ನೋಡ್ರಿ, ಡಿ ಇಲ್ಲಿದನ. ಸೊ ಡಿಗೆ ಆನ್ಸರ್ ನಾರ್ಮಲ್ ಆಗಿ ಏನ್ ಬರೀತಿದೆ, ಎಕ್ಸ್ ಬಂದ್ಬಿಟ್ಟು 6, ವೈ ಬಂದ್ಬಿಟ್ಟು 2, 6, 2 ಬರ್ತಿದ್ದ, ಹೌದಾ. ಬಟ್ ಅವ್ನು ಕೇಳ್ತಿರೋ ಬರೀ ಆಪ್ಸಿಸ್ ಕೇಳ್ತಿದ್ದಾನೆ, ಅಂದ್ರೆ ಬರೀ ಎಕ್ಸ್ ವ್ಯಾಲ್ಯೂ ಬರೀ ಅಂತ ಹೇಳ್ತಾ ಇದ್ದಾನೆ. ಓಕೆ, ಎಕ್ಸ್ ವ್ಯಾಲ್ಯೂ ಎಷ್ಟು, 6. ಸೊ ಆನ್ಸರ್ ಇಲ್ಲಿ ಬರೀ ಏನ್ ಬರಿಬೇಕು, 6 ಅಂತ ಬರಿಬೇಕು ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ಆರ್ಡಿನೇಟ್ ಆಫ್ ಪಾಯಿಂಟ್ ಹೆಚ್. ಈಗ ಹೆಚ್ ಎಲ್ಲಿದೆ ನೋಡ್ರಿ, ಹೆಚ್ ಇಲ್ಲಿ ತಗೊಂಡ್ರೆ ಹೆಚ್ಚಿನ ಪಾಯಿಂಟ್ ಏನ್ ಬರ್ತಿದೆ, ಹೆಚ್ ಎಕ್ಸ್ ಆಕ್ಸಿಸ್ ಬಂದು -5, ವೈ ಆಕ್ಸಿಸ್ ಬಂದೇನು -3. ಕರೆಕ್ಟಾ. ಬಟ್ ಅವ್ನು ಕೇಳ್ತಿರೋದೇನು, ಆರ್ಡಿನೇಟ್ ಆಫ್ ಪಾಯಿಂಟ್ ಹೆಚ್. ಆರ್ಡಿನೇಟ್ ಅಂದ್ರೆ ವೈ ಆಕ್ಸಿಸ್, ಅಂದ್ರೆ ವೈ ವ್ಯಾಲ್ಯೂ ಮಾತ್ರ ಬರಿಬೇಕು. ಸೊ ಆನ್ಸರ್ ಏನು, -3. ಓಕೆ, ಈಗ ನೆಕ್ಸ್ಟ್ ಏನ್ ಹೇಳ್ತಾನೆ, ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎಲ್. ಈಗ ಎಲ್ ಎಲ್ಲಿದೆ ನೋಡ್ರಿ, ಎಲ್ ಇಲ್ಲಿದೆ. ಓಕೆ, ಇದ್ರ ಕೋಆರ್ಡಿನೇಟ್ಸ್ ಹೇಳಂತಾನೆ. ಈ ತರ ಕೊಟ್ಟ ಕನ್ಫ್ಯೂಸ್ ಆಗ್ಬೇಡ್ರಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಈ ಎಲ್ ಪಾಯಿಂಟ್ ಎಲ್ಲಿದೆ, ವೈ ಆಕ್ಸಿಸ್ ಮೇಲಿದೆ. ಓಕೆ, ಎಲ್ ಪಾಯಿಂಟ್ ಎಲ್ಲಿದೆ, ವೈ ಆಕ್ಸಿಸ್ ಮೇಲೆ ಇದೆ ಅಂತಂದ್ರೆ ನಿಮಗೆ ನೋಡಿ ಇದನ್ನ ಏನಂತ ಬರಿಬೇಕಂತಂದ್ರೆ, ವೈ ಆಕ್ಸಿಸ್ ಮೇಲೆ ಇದೆ ಅಂತಂದ್ರೆ ವೈ ವ್ಯಾಲ್ಯೂ ಗೊತ್ತು, ವೈ ವ್ಯಾಲ್ಯೂ 5, ವೈ ಆಕ್ಸಿಸ್ ಮೇಲೆ ಐತಂದ್ರೆ ವೈ ಇದೆ, ಎಕ್ಸ್ ಇಲ್ಲ ಅಂತ ಅರ್ಥ. ಎಕ್ಸ್ ವ್ಯಾಲ್ಯೂ ಏನು, 0 ಅಂತ ತಗೋಬೇಕು. ಆನ್ಸರ್ ಏನು, 0, 5. ಅರ್ಥ ಆಯ್ತಾ. ವೈ ಆಕ್ಸಿಸ್ ಮೇಲೆ ಇದೆ ಅಂತಂದ್ರೆ ಎಕ್ಸ್ ಇಲ್ಲ ಅಂತ, ಎಕ್ಸ್ ನ 0 ತಗೋಬೇಕು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎಂ. ಈ ಎಂ ಪಾಯಿಂಟ್ ಎಲ್ಲಿದೆ ನೋಡ್ರಿ, ಈ ಎಂ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲೆ ಇದೆ, ಎಕ್ಸ್ ಆಕ್ಸಿಸ್ ಲೈನ್ ಮೇಲೆ ಇದೆ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನು, -3. ಬಟ್ ನೋಡ್ರಿ ಎಕ್ಸ್ ಆಕ್ಸಿಸ್ ಮೇಲೆ ಇದೆ ಅಂತಂದ್ರೆ ವೈ ಇಲ್ಲ ಅಂತ ಅರ್ಥ. ವೈ ಇಲ್ಲ ಅಂದ್ರೆ ಏನು, ವೈ ವ್ಯಾಲ್ಯೂ 0 ತಗೋಬೇಕು. ಓಕೆನಾ. ನೀವು ಎಲ್ ಎಂ ಪಾಯಿಂಟ್ ಕರೆಕ್ಟ್ ಆಗಿ ಕಲ್ತ್ಕೊಳ್ರಿ, ಯಾಕಂದ್ರೆ ಈ ಟೈಪ್ ಕ್ವಶನ್ ಕೇಳ್ತಾರೆ ಹಂಗೆ. ಓಕೆ, ಯಾಕಂದ್ರೆ ನಿಮಗೆ ಕನ್ಫ್ಯೂಸ್ ಮಾಡಕ್ ಕೇಳ್ತಾರೆ. ನೀವು ಒಂದೇ ತಿಳ್ಕೊಳ್ರಿ, ವೈ ಆಕ್ಸಿಸ್ ಮೇಲೆ ಇದೆ ಅಂದ್ರೆ ಎಕ್ಸ್ 0 ಅಂತ, ಎಕ್ಸ್ ಆಕ್ಸಿಸ್ ಮೇಲೆ ಇದೆ ಅಂದ್ರೆ ವೈ 0 ಇದೆ ಅಂತ ಅರ್ಥ. ಸೊ ನೀವು ಅಷ್ಟು ಬರ್ದ್ಬಿಟ್ರೆ ನಿಮ್ಗೆ ಈಸಿಯಾಗಿ ಈ ಕೋಆರ್ಡಿನೇಟ್ ಜಾಮೆಟ್ರಿ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ.